ಹಾಯ್ ಹಲೋ ನಮಸ್ತೆ ನ್ಯೂಸ್ ಪ್ರೊಮೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಾಲತೇಶ್. ಸ್ನೇಹಿತರೆ, ಅಗ್ನಿಪಥ ಯೋಜನೆಯಡಿ ಅಗ್ನಿವೀರರನ್ನು ನೇಮಕ ಮಾಡಿಕೊಳ್ಳಲು ಭಾರತೀಯ ನೌಕಾಪಡೆ ಅಧಿಸೂಚನೆಯನ್ನು ಹೊರಡಿಸಿದೆ. ಹಾಗಾದರೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಯಾವ ವಿದ್ಯಾರ್ಹತೆ ಬೇಕು, ಏಜ್ ಎಷ್ಟಿರಬೇಕು ಮತ್ತು ವಿದ್ಯಾರ್ಹತೆಯನ್ನು ಪಡೆದಿರಬೇಕು, ಇದರ ಸಂಪೂರ್ಣ ಮಾಹಿತಿ ನೋಡುವುದಾದರೆ ನೇಮಕಾತಿ ಇಲಾಖೆ ಭಾರತೀಯ ನೌಕಾಪಡೆ ಈ ಒಂದು ಹುದ್ದೆಯನ್ನು ಕಾಲ್ಫರ್ ಮಾಡಿದೆ. ಹುದ್ದೆಗಳ ಹೆಸರು ಅಗ್ನಿವೀರರ್ ಅಂತ ಈ ಹುದ್ದೆ ಹೆಸರಾಗಿದೆ. ಹುದ್ದೆಗಳು ಯಾವ ರೀತಿ ಸಲ್ಲಿಸಬೇಕಂದ್ರೆ ಇದನ್ನು ಆನ್ಲೈನ್ ಮೂಲಕವಾಗಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಆಯ್ಕೆಯಾದಂಥವರು ಭಾರತಾದ್ಯಂತ ಇದು ಸೇವೆಯನ್ನು ಸಲ್ಲಿಸಬೇಕು. ಮತ್ತು ವಿದ್ಯಾರ್ಹತೆ ನೋಡೋದಾದರೆ SSR ವಿಭಾಗದಲ್ಲಿ PUC ಪಾಸ್ ಆಗಿರಬೇಕು. ವಿಜ್ಞಾನ ವಿಭಾಗದಲ್ಲಿ ಗಣಿತ ಭೌತಶಾಸ್ತ್ರವನ್ನು ಕಡ್ಡಾಯವಾಗಿ ತೆಗೆದುಕೊಂಡಿರಬೇಕು. ಇದರ ಜೊತೆಗೆ ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ನಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಪಡೆದಿರಬೇಕು. ದೈಹಿಕ ಅರ್ಹತೆ ನೋಡೋದಾದರೆ ಮೊದಲು ಇದು ಪುರುಷರಿಗೆ 157 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು ಮತ್ತು ಮಹಿಳೆಯರಿಗೆ 152 ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತು ಯಾವುದೇ ರೀತಿ ಅಂಗವಿಕಲತೆಯನ್ನು ಹೊಂದಿರಬಾರದು. ಹುದ್ದೆಗೆ ಅರ್ಜಿ ಸಲ್ಲಿಸಲು ವಯೋಮಿತಿ ನೋಡುವುದಾದರೆ 2003 ನವೆಂಬರ್ 14, 2007 ಏಪ್ರಿಲ್ 30 ನಡುವೆ ಜನಿಸಿದಂತಹ ಅವಿವಾಹಿತ ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಮತ್ತು ಈ ಹುದ್ದೆಗೆ ತಪ್ಪು ಮಾಹಿತಿಯನ್ನು ಕೊಟ್ಟಲ್ಲಿ ಶಿಕ್ಷೆಗೆ ಗುರಿಯಾಗುತ್ತಾರೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಶುಲ್ಕವನ್ನು ನೋಡುವುದಾದರೆ 550 ರೂಪಾಯಿ ನಿಗದಿಪಡಿಸಲಾಗಿದೆ ಮತ್ತು GSTವನ್ನು ಸಲ್ಲಿಸಬೇಕು. ನೇಮಕಾತಿ ಯಾವ ಥರ ನೇಮಕಾತಿ ಮಾಡ್ತಾರಂದರೆ ಅಂಕಗಳ ಆಧಾರದ ಮೇಲೆ ಮತ್ತು ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆಯ ಮೇಲೆ ನೇಮಕಾತಿಯನ್ನು ನಡೆಸಲಾಗುತ್ತದೆ. ನೀವು ಪಡೆದಿರುವಂತಹ PUC ಆಗಿರ್ಬೋದು ಮತ್ತು SLC ಆಗಿರ್ಬೋದು ಈ ಮಾರ್ಕ್ಸ್ ಕಾರ್ಡ್ನ ಅಂಕಗಳ ಆಧಾರದ ಮೇಲೆ ಮತ್ತು ಲಿಖಿತ ಪರೀಕ್ಷೆ ನಡೆಸಿ ಮತ್ತು ದೈಹಿಕ ಪರೀಕ್ಷೆ ನಡೆಸಿ ಅಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಈ ಒಂದು ಹುದ್ದೆಗೆ ಸೆಲೆಕ್ಟ್ ಮಾಡಲಾಗುತ್ತದೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ನೋಡುವುದಾದರೆ 13/5/2024ರಿಂದ 27/5/2024ರವರೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಮತ್ತು ತರಬೇತಿ ಪ್ರಾರಂಭವಾಗುವುದು ನವೆಂಬರ್ 2024ರಿಂದ. ನಾವು ಕೂದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಇದ್ದ ಮಾಹಿತಿಯನ್ನು ಇದ್ದ ರೀತಿಯಾಗಿ ಹೇಳುತ್ತೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.